ಗೋಣಿಕೊಪ್ಪದಲ್ಲಿ ಪೊಲೀಸ್ ಇಲಾಖೆಯಿಂದ ಜನಸಂಪರ್ಕ ಸಭೆ ಡಿವೈಎಸ್ಪಿ ಮಹೇಶ್ ಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆಯಿತು. ಊರಿನ ಗ್ರಾಮಸ್ಥರು ಗೋಣಿಕೊಪ್ಪ ಸಮಸ್ಯೆಯ ಬಗ್ಗೆ ವಿಸ್ತಾರವಾಗಿ ಅಧಿಕಾರಿಗಳಿಗೆ ವಿವರಿಸಿದರು. ತಮ್ಮ ಅಹವಾಲುಗಳನ್ನು ತೋಡಿಕೊಂಡರು. ಮೊದಲಿಗೆ ಗ್ರಾಮಸ್ಥರಾದ ಸಮ್ಮದ್ರವರು ಟ್ರಾಫಿಕ್ ಸಮಸ್ಯೆ ಬಗ್ಗೆ ಮಾಹಿತಿ ನೀಡಿದರು. ನಂತರ ಟಿಎಲ್ ಶ್ರೀನಿವಾಸ್ ರವರು ಯುವಕರು ಗಾಂಜಾ ಅಫೀಮ್ಗೆ ದಾಸರಾಗಿದ್ದಾರೆ, ಅವರನ್ನು ಪತ್ತೆ ಹಚ್ಚಿ ಮಾದಕ ದ್ರವ್ಯ ವ್ಯಸನದಿಂದ ಹೊರತರಬೇಕೆಂದು ಸಭೆಯಲ್ಲಿ ತಿಳಿಸಿದರು. ಜಗದೀಶ್ ಜೋಡುಬಿಟ್ಟಿ ಮಾತನಾಡಿ, ಗೋಣಿಕೊಪ್ಪದಲ್ಲಿ ಬಹುಮುಖ್ಯ ಸಮಸ್ಯೆ ಲಾಟರಿ. ಇದರಿಂದ ಕಾರ್ಮಿಕ ವರ್ಗದ ಕುಟುಂಬದವರು ಬೀದಿ ಪಾಲಾಗಿದ್ದಾರೆ. ಇದಕ್ಕೆ ಆದಷ್ಟು ಬೇಗ ತಾವುಗಳು ಕಡಿವಾಣ ಹಾಕಬೇಕೆಂದು ತಿಳಿಸಿದರು. ನಂತರ ಜಪ್ಪು ಸುಬ್ಬಯ್ಯನವರು ಮಾತನಾಡಿ, ಕೆಲವು ಆಟೋ ಚಾಲಕರು ಆಟೋ ನಿಲ್ದಾಣ ಬಿಟ್ಟು ರಸ್ತೆಯಲ್ಲಿ ನಿಲ್ಲಿಸುವ ಕೆಲಸ ಮಾಡುತ್ತಿದ್ದಾರೆ. ಅಂತಹ ಆಟೋವನ್ನು ಗುರುತಿಸಿ ಮೊಕದ್ದಮೆ ಹಾಕಬೇಕೆಂದರು. ಟಿಟಿ ರಫೀಕ್ ರವರು ಮಾತನಾಡಿ, ಖಾಸಗಿ ಮತ್ತು ಕೆಎಸ್ಆರ್ಟಿಸಿ ಬಸ್ಗಳಿಗೆ ನಿಲ್ದಾಣ ಸಮಸ್ಯೆ ಇರುವ ಕಾರಣ ಎಲ್ಲಾ ಬಸ್ಗಳು ನಿಲ್ದಾಣದಿಂದಲೇ ಹೊರಡುವಂತೆ ಆಗಬೇಕು. ಬಹುಪಾಲು ಖಾಸಗಿ ವಾಹನಗಳು ಮುಖ್ಯ ರಸ್ತೆಯಲ್ಲಿ ಬಹಳಷ್ಟು ಸಮಯ ವ್ಯಯ ಮಾಡಿ ಹೊರಡುವುದರಿಂದ ಕೆಎಸ್ಆರ್ಟಿಸಿ ವಾಹನಗಳಿಗೆ ಸಮಸ್ಯೆಯಾಗಿ ಟ್ರಾಫಿಕ್ ಸಮಸ್ಯೆಯಾಗುವುದುಂಟು. ಇದರ ಬಗ್ಗೆ ಪೊಲೀಸ್ ಇಲಾಖೆ ಗಮನ ಹರಿಸಿ ಸಮಸ್ಯೆ ಬಗೆಹರಿಸಿಕೊಡಬೇಕೆಂದರು. ಕೊನೆಯಲ್ಲಿ ಪಂಚಾಯತ್ ಅಧ್ಯಕ್ಷರಾದ ಪ್ರಮೋದ್ ಗಣಪತಿ ಮಾತನಾಡಿ, ಎಲ್ಲ ಸಮಸ್ಯೆಗಳು ಗಮನಕ್ಕೆ ಬಂದಿದೆ. ಕೆಲವೇ ದಿನಗಳಲ್ಲಿ ಸಮಸ್ಯೆಗಳನ್ನು ಒಂದೊಂದಾಗಿ ಬಗೆಹರಿಸುತ್ತೇವೆಂದು ಸಭೆಯಲ್ಲಿ ತಿಳಿಸಿದರು. ನಂತರ ಪೊಲೀಸ್ ಅಧಿಕಾರಿ ಡಿವೈಎಸ್ಪಿ ಮಹೇಶ್ ಕುಮಾರ್ ಮಾತನಾಡಿ, ಗ್ರಾಮದ ಸಮಸ್ಯೆಗಳು ಈಗಾಗಲೇ ಗಮನಕ್ಕೆ ಬಂದಿದ್ದು, ಸಮಸ್ಯೆ ಪರಿಹರಿಸುವಲ್ಲಿ ಸತತ ಪ್ರಯತ್ನ ಪೊಲೀಸ್ ಇಲಾಖೆಯಿಂದ ಪ್ರಾರಂಭಿಸಿದ್ದು, ಮುಂದಿನ ದಿನಗಳಲ್ಲಿ ಈ ಸಮಸ್ಯೆ ಬಾರದಂತೆ ನೋಡಿಕೊಳ್ಳುತ್ತೇವೆ ಎಂದು ಸಭೆಯಲ್ಲಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಠಾಣಾಧಿಕಾರಿಗಳಾದ ಪ್ರದೀಪ್ ಕುಮಾರ್ ಎಲ್ಲರಿಗೂ ಸ್ವಾಗತಿಸಿದರು. ಈ ವೇಳೆ ಪಂಚಾಯತ್ ಸದಸ್ಯರುಗಳಾದ ಧ್ಯಾನ್ ಸುಬ್ಬಯ್ಯ, ಶರತ್ ಕಾಂತ್, ಡಿಎಸ್ಎಸ್ ಟಿಎನ್ ಗೋವಿಂದಪ್ಪ, ಪೊಲೀಸ್ ಎಎಸ್ಐ ದೇವರಾಜು, ವೀರೇಶ್ ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪ್ರತಿ ಗ್ರಾಮಗಳಿಗೆ ಮತ್ತೆ ಗೇಟ್ಗಳಿಗೆ ನೀನು ವಿಸಿಟ್ ಕೊಟ್ಟಿರಬೇಕು, ಅದ್ರ ಜೊತೆಗೆ ನನ್ನ ಕರೆಯಬೇಕು ಅಂತ ಹೇಳಿದ್ರು. ಇದು ಹತ್ತತ್ರ ಒಂದು ತಿಂಗಳಾಯಿತು. ಅವರು ಪ್ರತಿದಿನ ಬೆಳಿಗ್ಗೆ ಕಾಲ್ ಮಾಡಿದಾಗ ಹೇಳೋರು ಯಾವ್ದಾರು ಅರೇಂಜ್ ಮಾಡು, ಮೀಟಿಂಗ್ ಅರೇಂಜ್ ಮಾಡೋ, ನಾನು ಬರ್ತೀನಿ ಅಂತ. ಬಟ್ ನಮಗೆ ಟೈಮ್ ಸಿಕ್ಕಿರಲಿಲ್ಲ, ಸಾಹೇಬ್ರು ಕರೆಕ್ಟಾಗಿರಲಿಲ್ಲ. ಇವತ್ತು ಬೆಳಿಗ್ಗೆನೂ ಅದೇ ಹೇಳಿದ್ರು. ಇನ್ಸ್ಪೆಕ್ಟರ್ಗೆ ಹಳ್ಳಿಗಳಿಗೆ ಬೀಟ್ಗೆ ಹೋಗ್ತಾ ಇದ್ದಾರೆ, ಅಲ್ಲಿ ಒಂದು ಸಭೆ ಮಾಡಿ ಅಂತ ಕೇಳಿದ್ದು ನಾವು. ಹಳ್ಳಿಗಳಿಗೆ ಬೀಟ್ ಹೋದಾಗ ಇದು ನಾನು ಬಂದಾಗ ಹೇಳಿದೆ, ಗೋಣಿಕೊಪ್ಪ, ಹೊನ್ನಂಪೇಟೆ, ವಿರಾಜಪೇಟೆ ಒಂದು ದೊಡ್ಡ ಮಟ್ಟದ ಜನಸಂಪರ್ಕ ಸಭೆ ಮಾಡಬೇಕು ಅಂತೇಳಿ. ಅದು ನನ್ನ ಮನಸ್ಸಲ್ಲಿದೆ. ಇದು ತಕ್ಷಣ ಅರೇಂಜ್ ಮಾಡಿದಾಗ ನನಗೆ ಬರೋಕ್ಕೂ ರೆಡಿ ಇಲ್ಲ. ಈಗ ಇವ್ರು ಬಂದು ಕರ್ಕೊಂಬಂದಿದ್ದೀನಿ ನನ್ನ, ಇಲ್ಲ ಬನ್ನಿ ನೀವು ಅಂತ ಹೇಳಿ. ಯಾಕಂತ ಹೇಳಿದ್ರೆ ವಿಷಯ ನಾನು ಹೇಳಿದ್ದೆ ಬೇರೆ, ಬಟ್ ಅರೇಂಜ್ ಆಗಿದೆ ಬೇರೆ. ಅರ್ಧಂಬರ್ಧ ಮಾಡಬಾರ್ದು, ಯಾವುದು ಕಾಟಾಚಾರಕ್ಕೆ ಆಗಬಾರ್ದು ಅಂತ ನನಗೆ. ಹಾಗಾಗಿ ನನ್ನ ಮೊದಲನೇದಾಗಿ ನಿಮಗೆ ಈ ಸಭೆಯನ್ನು ಇನ್ನು ದೊಡ್ಡ ಮಟ್ಟದಲ್ಲಿ ಮಾಡೋಣ ಇದ್ದೀನಿ. ಯಾಕಂದರೆ ನನಗೆ ಗೋಣಿಕೊಪ್ಪ ನನ್ನ ಅಧಿಕಾರಿಗಳ ಜನಸಂಖ್ಯೆ ಇರೋದ್ರಿಂದ ಸಮಸ್ಯೆಗಳಿದ್ದಾವೆ. ಹಾಗಾಗಿ ಸಭೆಯನ್ನು ಸಡನ್ನಾಗಿ ನಮ್ಮ ಅಧಿಕಾರಿಗಳು ಯೋಜನೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲರನ್ನು ಕೂಡಿಸಿ ಎಲ್ಲ ವರ್ಗದ ಜನರು ಸೇರಿ ಒಂದು ಸಭೆಯನ್ನು ದೊಡ್ಡ ರೀತಿಯಲ್ಲಿ ಮಾಡೋಣ. ಆ ಸಭೆ ಒಂದು ಅರ್ಥಪೂರ್ಣವಾಗಿರಬೇಕು ಅನ್ನೋದು ನನ್ನ ಅರ್ಥಪೂರ್ಣ ಜೊತೆಗೆ ಅದರಿಂದ ಏನಾದರೂ ಒಂದು ಬದಲಾವಣೆಯನ್ನು ತರುವಂಥದ್ದು ಹೋಗಬೇಕು. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಈ ಸಭೆಗೆ ಆಗಮಿಸಿದ್ರಿ. ಒಂದು ಶಾರ್ಟ್ ಕೊಡ್ತೀವಿ. ಮೊದಲನೇದಾಗಿ ನಾವು ನಿಮಗೆ ಸಮಸ್ಯೆಗಳು ಮತ್ತೆ ನಾನು ಯಾವುದೋ ವಿಷಯಕ್ಕೆ ಬಂದಾಗಲೂ ಯಾವುದೋ ಟ್ರಾಫಿಕ್ ಸಮಸ್ಯೆ ಇತ್ತು. ಗೋಣಿಕೊಪ್ಪದಲ್ಲಿ ತುಂಬ ಎತ್ಕಾಡುವಂಥದ್ದು, ತುಂಬ ಜನರು ಕಷ್ಟಪಡುವಂಥದ್ದು ಟ್ರಾಫಿಕ್ ಸಮಸ್ಯೆ. ಯಾಕೆಂತ ಹೇಳಿದ್ರೆ ನಗರ ತುಂಬ ಚಿಕ್ಕದು, ರಸ್ತೆ ತುಂಬ ಚಿಕ್ಕದು. ಈ ರಸ್ತೆ ಮಾಡಿದಾಗ ಇರ್ತಕ್ಕಂಥ ವಾಹನಗಳ ಸಂಖ್ಯೆಗಳು ಈಗ ಹೋಲಿಕೆ ಮಾಡಿದಾಗ ತುಂಬ ಹೆಚ್ಚಿನ ಸಂಖ್ಯೆಗಳು. ಪ್ರತಿಯೊಂದು ಮನೆಯಲ್ಲಿ ಇವತ್ತು 2 ಕಾರ್ ಇರುವಂಥದ್ದು, 1-2 ಬೈಕ್ ಇರುವಂಥದ್ದು ನಾವು ನೋಡಿದ್ದೀವಿ. ಬಟ್ ರಸ್ತೆ ಬದಲಾವಣೆ ಆಗಲಿಲ್ಲ, ರಸ್ತೆ ದೊಡ್ಡದಾಗಲಿಲ್ಲ, ವಾಹನಗಳ ಸಂಖ್ಯೆ ದೊಡ್ಡದಾಗಿದೆ. ಜನರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋದು ಬಿಟ್ಟು ಸ್ವಂತ ವಾಹನಗಳಲ್ಲಿ ಓಡಾಡೋದನ್ನು ಜಾಸ್ತಿ ಈಗ ನಾವು ನೋಡ್ತಾ ಇದ್ದೇವೆ.